ಕೆಲವೊಮ್ಮೆ ಏನೂ ಮಾಡೋಕ್ ಮನ್ಸೇ ಇರಲ್ಲ ಅಲ್ವಾ? ಪೂರ್ತಿ ಸೋಮಾರಿತನ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆ ಫೀಲಿಂಗ್ನಿಂದ ಹೊರಗೆ ಬರೋದು ಹೇಗೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ಇದರ ಹಿಂದಿರೋ ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಎಷ್ಟೋ ಸಲ ಹೀಗಾಗುತ್ತೆ. ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ, ಆದರೆ ಕಣ್ಣಿಗೆ ಆರಾಮಾಗಿರೋ ಸೋಫಾ ಕಾಣಿಸುತ್ತೆ. ಇಲ್ಲೇ ಕೂತ್ಕೋ ಅಂತ ಕರೆಯೋ ಥರ. ಈ ಫೈಟ್ನಲ್ಲಿ ಜಾಸ್ತಿ ಸಲ ಗೆಲ್ಲೋದು ಸೋಫಾನೇ ಅಲ್ವಾ? ಯಾಕೀಗೆ? ಇದು ಬರೀ ಸೋಮಾರಿತನ ಅಲ್ಲ, ಇದರ ಹಿಂದೆ ಇನ್ನೂ ದೊಡ್ಡ ಕಾರಣ ಇದೆ. ನೋಡಿ, ಇದು ನಮ್ಮೆಲ್ಲರ ಕಥೆ. ಫೋನ್ ಹಿಡ್ಕೊಂಡು ಗಂಟೆಗಟ್ಲೆ ರೀಲ್ಸ್ ನೋಡ್ತಾ ಸ್ಕ್ರೋಲ್ ಮಾಡ್ತಾ ಕೂರೋದು ಅಂದ್ರೆ ಅಬ್ಬಾ ಎಷ್ಟು ಸುಲಭ. ಅದೇ ಟೈಮ್ನಲ್ಲಿ ಒಂದು ಸಣ್ಣ ಕೆಲಸ ಶುರು ಮಾಡಕ್ ಹೋದ್ರೆ ಅದೇನೋ ಬೆಟ್ಟ ಹತ್ತಿದ ಹಾಗೆ ಅನ್ಸುತ್ತೆ. ಯಾಕಿರಬಹುದು ಈ ವ್ಯತ್ಯಾಸ? ಹಾಗಾದ್ರೆ ಇದರ ಹಿಂದಿನ ರಹಸ್ಯ ಏನು? ಬನ್ನಿ, ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಉತ್ತರ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ನೋಡಿ, ಈ ಲೈನ್ ಎಷ್ಟು ಪವರ್ಫುಲ್ ಆಗಿದೆ ಅಂತ. ನಾವು ಯಾವಾಗಲೂ ನಾನೊಬ್ಬ ಸೋಮಾರಿ ಅಂತ ನಮ್ಮನ್ನೇ ಬೈಕೋತೀವಿ. ಆದರೆ ನಿಜ ಏನಪ್ಪಾ ಅಂದ್ರೆ, ಇದು ನಮ್ಮ ಮೆದುಳು ನಮ್ಮನ್ನೇ ರಕ್ಷಿಸೋಕ್ಕೆ ಮಾಡ್ತಿರೋ ಒಂದು ಪ್ರಯತ್ನ. ಹೌದು, ನೀವು ಕೇಳಿದ್ದು ಸರಿ. ನಮ್ಮ ಬ್ರೈನ್ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದೆ. ಅಂದ್ರೆ ನಮ್ಮ ಮೆದುಳಿನ ನಂಬರ್ 1 ಕೆಲಸ ಅಂದ್ರೆ ಎನರ್ಜಿ ಸೇವ್ ಮಾಡೋದು. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ನಮ್ಮ ಬದುಕುಳಿಯುವಿಕೆಗೆ ಶಕ್ತಿ ಉಳಿಸೋದು ತುಂಬಾನೇ ಮುಖ್ಯ ಆಗಿತ್ತು. ಹಾಗಾಗಿ ಕಷ್ಟದ ಕೆಲಸ ಮಾಡೋದಕ್ಕಿಂತ ಈಸಿಯಾಗಿ ಆರಾಮಾಗಿರೋ ದಾರಿನ ನಮ್ಮ ಬ್ರೈನ್ ಯಾವಾಗ್ಲೂ ಹುಡುಕುತ್ತೆ. ಓ, ಸೋಫಾ ಯಾಕೆ ಗೆಲ್ಲುತ್ತೆ ಅನ್ನೋದಿಗೆ ಅರ್ಥ ಆಯ್ತಲ್ವಾ? ಸರಿ, ಹಾಗಾದ್ರೆ ನಮ್ಮ ಬ್ರೈನಿನ ಈ ನ್ಯಾಚುರಲ್ ಹ್ಯಾಬಿಟ್ನ ಮೀರಿ ನಾವು ಕೆಲಸ ಮಾಡೋದು ಹೇಗೆ? ಅಲ್ಲೇ ಇರೋದು ಟ್ವೇಸ್ಟ್. ಮೋಟಿವೇಶನ್ ಬಗ್ಗೆ ನಾವೆಲ್ಲ ಇಟ್ಕೊಂಡಿರೋ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನ ಚೇಂಜ್ ಮಾಡೋ ಟೈಮ್ ಬಂದಿದೆ. ನಾವೆಲ್ಲರೂ ಸಾಮಾನ್ಯವಾಗಿ ಏನ್ ಅನ್ಕೋತೀವಿ? ಮೂಡ್ ಬರ್ಲಿ, ಆಮೇಲೆ ಕೆಲಸ ಮಾಡೋಣ ಅಂತ. ಅಂದ್ರೆ ಮೊದಲು ಮೋಟಿವೇಶನ್, ಆಮೇಲೆ ಆಕ್ಷನ್ ಅಲ್ವಾ? ಆದ್ರೆ ಇದು ಕಂಪ್ಲೀಟಾಗಿ ರಾಂಗ್. ಮೋಟಿವೇಶನ್ಗಾಗಿ ಕಾಯ್ತಾ ಕೂತ್ರೆ ಬಹುಶಃ ಕೆಲಸ ಯಾವತ್ತೂ ಶುರುವೇ ಆಗಲ್ಲ. ಹಾಗಾದ್ರೆ ಸರಿಯಾದ ದಾರಿ ಯಾವುದು? ಈ ಮೋಟಿವೇಶನ್ ನಿಜವಾಗಿ ಎಲ್ಲಿಂದ ಬರುತ್ತೆ? ಇಲ್ಲಿದೆ ನೋಡಿ ಆ ಸೀಕ್ರೆಟ್. ಮೋಟಿವೇಶನ್ನಿಂದ ಆಕ್ಷನ್ ಬರೋದಲ್ಲ, ಬಡ್ಲೀಗ ಆಕ್ಷನ್ನಿಂದ ಮೋಟಿವೇಶನ್ ಬರುತ್ತೆ. ಹೌದು, ಒಮ್ಮೆ ಕೆಲ್ಸ ಶುರು ಮಾಡಿದ್ರೆ ಸಾಕು, ಪ್ರೇರಣೆ ತಾನಾಗೇ ಹುಟ್ಕೊಳ್ಳುತ್ತೆ. ಸೊ ಆಕ್ಷನ್ ಕ್ರಿಯೇಟ್ಸ್ ಮೋಟಿವೇಶನ್. ಇದನ್ನ ನಾವು ಯಾವತ್ತೂ ಮರಿಬಾರ್ದು. ಓಕೆ, ಆಕ್ಷನ್ನಿಂದ ಮೋಟಿವೇಶನ್ ಬರುತ್ತೆ ಅನ್ನೋದು ಸರಿ. ಆದ್ರೆ ಆ ಫಸ್ಟ್ ಸ್ಟೆಪ್ ಇಡೋದೇ ಕಷ್ಟ ಅಲ್ವಾ? ಅದರಲ್ಲೂ ಏನಾದ್ರೂ ದೊಡ್ಡ ಕೆಲಸ ಇದ್ರೆ ಚಿಂತೆ ಇಲ್ಲ, ಅದಕ್ಕೂ ಒಂದು ಸಿಂಪಲ್ ಟ್ರಿಕ್ ಇದೆ. ಕೇವಲ 1 ನಿಮಿಷ. ಹೌದು, ನಮ್ಗೆ ಬೇಕಾಗಿರೋದು ಅಷ್ಟೇ. ಆ ಒಂದೇ 1 ನಿಮಿಷ ಅಂದ್ರೆ 60 ಸೆಕೆಂಡ್ ಎಲ್ಲವನ್ನೂ ಬದಲಾಯಿಸೋ ಶಕ್ತಿ ಹೊಂದಿದೆ. ಎಷ್ಟೇ ದೊಡ್ಡ ಕೆಲಸ ಇರ್ಲಿ, ನಾನು ಇದನ್ನ ಜಸ್ಟ್ ಒಂದೇ 1 ನಿಮಿಷ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ. ಉದಾಹರಣೆಗೆ, ಬುಕ್ ಓದ್ಬೇಕಾ? ಬರೀ 1 ನಿಮಿಷ ಓದಿ. ಎಕ್ಸಸೈಸ್ ಮಾಡ್ಬೇಕಾ? 1 ನಿಮಿಷ ಮಾಡಿ. ಹೀಗೆ ಮಾಡಿದಾಗ ನಮ್ಮ ಬ್ರೈನ್ಗೆ ಇದು ತುಂಬಾ ಈಸಿ ಅಂತ ಅನ್ಸುತ್ತೆ. ಹಾಗಾಗಿ ಅದು ರೆಸಿಸ್ಟ್ ಮಾಡಲ್ಲ. ಒಮ್ಮೆ ಶುರು ಮಾಡಿದ್ಮೇಲೆ ಆ ಮೊಮೆಂಟಮ್ ನಮ್ಮನ್ನ ಮುಂದೆ ತಳ್ಳುತ್ತೆ. ಆಮೇಲೆ ನೋಡಿ, ಮೋಟಿವೇಶನ್ ತಾನಾಗೇ ಬರುತ್ತೆ. ಹಾಗಾದ್ರೆ ಈ 1 ಮಿನಿಟ್ ರೂಲ್ ಬಳಸಿ ಇವತ್ತು ಯಾವ ಕೆಲ್ಸ ಶುರು ಮಾಡ್ತೀರಾ? ತುಂಬಾ ದಿನಗಳಿಂದ ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದ ಆ ಒಂದು ಕೆಲ್ಸದ ಕಡೆಗೆ ಮೊದಲ ಹೆಜ್ಜೆ ಇಡೋಕೆ ಇದಕ್ಕಿಂತ ಒಳ್ಳೆ ಟೈಮ್ ಇನ್ನೊಂದಿಲ್ಲ ಅಲ್ವಾ? ಇವತ್ತಿನ ಈ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇದೇ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಷಯದ ಜೊತೆ ಮತ್ತೆ ಸಿಗೋಣ.